ಬರ್ರಿ ಸುಮ್ಮನೆ ಹಿಂಗೆ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋದ ಏನಾದರೂ ನೋಡ್ಕೊಂಡು ಬರೋದ ಮಾಡೋಣ. ಈ ಕೇರಿ ಹೆಂಗಸ್ರು ಮಾತಾಡಿಸ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಅಲ್ಲ ಯಾರು ಮಾತಾಡ್ಸಲ್ವಲ್ಲ. ಬಿಡು, ಮಾತಾಡಿಸ್ಲಿಲ್ಲ ಅಂದರೆ ಅವರೇ ಇದ್ದು. ನಾನೇನು ಮಾತಾಡ್ಸಕ್ಕೆ ಹೋಗಲ್ಲ ಯಾರನ್ನೂ. ಯಾರು ಮಾತಾಡಿಸ್ಲಿಲ್ಲ ಅಂದರೆ ಅಕ್ಕಪಕ್ಕದವರು ಒಂಥರ ಬೇಜಾರ, ಇರೋಕ್ಕಾಗಲ್ಲ. ಮತ್ತೆ ಅಯ್ಯೋ ಅಕ್ಕಪಕ್ಕದ ಹೆಂಗಸ್ರು ಮಾತಾಡ್ಸಿದ್ರೆ ಚಂದ ಮಾತಾಡ್ಸೋಕ್ಕೆ. ನಿಮ್ಮ ಮನೇಲಿ ಏನು ಸಾಂಬಾರು ಮಾಡಿದ್ರಿ, ನೀವೇನು ಮಾಡ್ತಾ ಇದ್ದೀರಾ, ಏನು ತಿಂಡಿ ಮಾಡಿದ್ರಿ ಅಂತ ಹೇಳಿ ಅಕ್ಕಪಕ್ಕದಗಳವ್ರು ಹೆಣ್ಮಕ್ಳು ಮಾತಾಡಿದ್ರೆ ಚೆನ್ನಾಗಿ. ಅಕ್ಕಪಕ್ಕದಗಳವರು ಇಲ್ಲಾಂದರೆ ಏನೋ ಒಂಥರ ಬೇಜಾರಾಗುತ್ತೆ ಯಾರು ಮಾತಾಡಿಸ್ಲಿಲ್ಲ ಅಂದರೆ. ಏನು ಮಾಡೋದಪ್ಪ. ಬಾ ಹೋಗೋಣ ಎಲ್ಲಿಗಾದ್ರೂ ಹೋಗಿ ಹಿಂಗೆ ನೋಡ್ಕೊಂಡು ಸುಮ್ಮನೆ ಹೆಂಗೋ ನೋಡ್ಕೊಂಬರೋಣ ಬಾ. ಅಯ್ಯೋ ಚಿರು, ಯಾರಪ್ಪ ಈ ಹುಡುಗಿ? ಭಾರತೀಯಮ್ಮ, ಇವಳು ನನ್ನ ಹೆಂಡ್ತಿ ದೀಕ್ಷಾ ಅಂತ ಹೇಳಿ, ಇವಳೇ ನನ್ನ ಹೆಂಡ್ತಿ. ಅಯ್ಯೋ ನಿನ್ನ ಹೆಂಡ್ತಿ? ಅಯ್ಯಯ್ಯೋ ಇದೇನಿದು ಹಿಂಗಿದ್ದಾಳೆ ಇವಳು? ಅಯ್ಯೋ ದೇವ್ರೆ, ಥೂ ನಿನಗೂ ಇವಳಿಗೂ ಸೂಟೇ ಆಗಲ್ಲಪ್ಪ. ಹೋಗು, ನಿನಗೂ ಅವಳಿಗೂ ಜೋಡಿನೇ ಅಲ್ಲ. ಹೆಂಗಿದ್ದಾಳೆ ನೋಡು. ಇಂಥ ಹುಡುಗಿನ ಯಾಕೆ ಮದುವೆ ಆದೆ ಚಿರು? ನಾನು ಹೇಳ್ತಾ ಇರಲಿಲ್ವಾ ಚಿರು, ನೀನು ಎಷ್ಟು ಚೆನ್ನಾಗಿದೆಯಾ, ನಿನ್ನ ಮುಖ ನೋಡು ಎಷ್ಟು ಚೆನ್ನಾಗೈತೆ, ನಿನ್ನ ಮುಖ ಶೇಪ್ ನೋಡು, ನಿನ್ನ ಹೇರ್ ಸ್ಟೈಲ್ ನೋಡು ಎಷ್ಟು ಚೆನ್ನಾಗಿದೆಯಾ, ನೀನು ಒಳ್ಳೆ ಹುಡುಗಿನ ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದೆ. ಇದು ಯಾಕೆ ಇಂಥ ಹುಡುಗಿನ ಮದುವೆ ಆಗಿದೆಯಾ ನೀನು? ಅಯ್ಯೋ ಆಂಟಿ, ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಏನಾಗೈತೆ ನನಗೆ? ಏನೇನು ಚೆನ್ನಾಗಿಲ್ಲಪ್ಪ. ಹೋಗತ್ಲಾಗೆ ಹೋಗಿ ಹೋಗಿ ಇಂಥ ಹುಡುಗಿನ ಮದುವೆ ಆಗಿದೆಯಾ? ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಾ? ಹೇಳು, ನಾನು ಹೇಳ್ತಿದ್ದೆ ಒಳ್ಳೆ ಹುಡುಗಿ ನೋಡ್ತೀನಿ ಕಣಪ್ಪ ನಾನು ಅಂತ ಹೇಳಿ. ಹೋಗಿ ಹೋಗಿ ಇವಳು ಯಾರನ್ನೂ ಆಗಿದೆಯಲ್ಲ, ಸ್ವಲ್ಪನೂ ಫೂ ಲಕ್ಷಣಗೂ ಇಲ್ಲ, ಕರ್ರುಗಿದ್ದಾಳಪ್ಪ. ಅಯ್ಯೋ ಉದ್ದನೂ ಕಮ್ಮಿ ಇದ್ದಾಳೆ. ಮೂಗು ನೋಡು, ಅಯ್ಯಯ್ಯೋ ಮುಕ್ಕಡ ಮೂಗೇ ಒಳಕ್ಕೆ ಹೋಗ್ಬಿಟ್ಟೈತಲ್ಲ. ಅಯ್ಯಪ್ಪ ಕಿವೆ ನೋಡು ಎಷ್ಟು ಅಗಲ ಇದ್ದಾವೆ. ಅಯ್ಯೋ ಹಿಂಗಿರಬಾರ್ದು. ಅಯ್ಯಪ್ಪ ನೋಡು ಹೆಂಗಿದ್ದಾಳೆ. ಅಯ್ಯೋ ಏನು ಮಾಡೋಕ್ಕಾಗುತ್ತೆ ಭಾರತೀಯಮ್ಮ, ಇವಳೇ ನನಗೆ ಸಿಕ್ಕಿದ್ದು, ಇವಳನ್ನೇ ನನ್ನ ಮದುವೆ ಆಗಿದ್ದು, ಇಷ್ಟಪಟ್ಟು ಮದುವೆ ಆಗಿದ್ದೀನಿ. ಅಯ್ಯಯ್ಯೋ ಇವಳನ್ನ ಇಷ್ಟಪಟ್ಟು ಮದುವೆ ಆಗಿದೆಯಾ? ಅಯ್ಯಯ್ಯೋ ಅಯ್ಯೋ ದೇವ್ರಿ. ಅಯ್ಯೋ ಇವಳನ್ನ ಇಷ್ಟಪಟ್ಟು ಮದುವೆ ಆಗಿದೆಯೇ? ಥೂ ಚೆನ್ನಾಗಿಲ್ಲಪ್ಪ, ದೇವ್ರಾಣೆಗೂ ಚೆನ್ನಾಗಿಲ್ಲ. ಇನ್ನೇನೇನು ಜೋಡಿ ಮಾತ್ರ ಹೇಳಿಕೆ ಮಂಗೇನಿಲ್ಲ. ಚೆನ್ನಾಗಿಲ್ಲ ಬಿಡು. ನೀನಾದರೆ ಸೂಪರಾಗಿದೆಯಾ, ಎಷ್ಟು ಚೆನ್ನಾಗಿದೆಯಾ ಹಂಗೆ ನೋಡೋಕ್ಕೆ. ಹಂಗೆ ಬಟ್ಟು ಮಕ್ಕ ಏನು ಚೆನ್ನಾಗೈತೆ, ಮೂಗು ಹಂಗೇನೆ ಎಷ್ಟು ಎತ್ತರವಾಗಿ ಮೂಗೈತೆ. ಅಲ್ಲ ಇವಳು ನೋಡಿ ಮುಕ್ಕಳ ಮೂಗು, ಮೂಗು ಚೆನ್ನಾಗಿಲ್ಲ, ಮುಷ್ಣಿ ಚೆನ್ನಾಗಿಲ್ಲ, ಅಲ್ಲಿ ನೋಡಿ ಹಂಗೇನೆ. ಅಯ್ಯೋ ಅಲ್ಲು ಬಗೆವೇ. ಅಯ್ಯೋ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರ? ನನಗೇನಾಗೈತೆ? ಅಯ್ಯೋ ನನಗೇನು ಅಲ್ಲೇನು ಉಬ್ಬಾಗಿಲ್ಲ, ಅದೊಂದು ಸ್ವಲ್ಪ ಕೋರೆಲ್ ಥರ ಬಂದೈತೆ ಅಷ್ಟೇ ಈ ಕಡೆ. ಸ್ವಲ್ಪ ಮುಂದೆ ಕೋರೆಲ್ ಥರ ಐತೆ ಅಷ್ಟೇ, ಅಲ್ಲೇನು ಉಬ್ಬಾಗಿಲ್ಲ ಅಷ್ಟೇ. ನನಗೇನು ಚೆನ್ನಾಗಿದ್ದೀನಲ್ಲ, ನನಗೇನಾಗೈತೆ? ಮೂಗು ಹಂಗೆ ನನಗೆ ಸ್ವಲ್ಪನಾ ಅದು ಒಳಕ್ಕೆ ಹೋಗೈತೆ, ಮುಕ್ಕಳ ಮೂಗು ನಂದು ಹಂಗೇನೆ. ಹೇಳು ಅಲ್ಲು ತೂರ ಮಾಡಿದ್ದಂಗೆ ಇದಾವೆ. ಏನಕ್ಕಿಲ್ಲ ಕಣಪ್ಪ. ಹೋಗಿ ಇಂಥ ಹುಡುಗಿನ ಮದುವೆ ಆಗಚ್ಚಿರು. ನಾನು ಓಟ್ ಆಸೆಗೆ ಇಕ್ಕೊಂಡಿದ್ದೆ. ನಮ್ಮ ಚಿರುಗೆ ಒಳ್ಳೆ ಹೆಣ್ಣು ತರಬೇಕು ಅನ್ಕೊಂತಿದ್ದೆ. ನನ್ನ ಭಾರತೀಯಮ್ಮ ಅಂತ ಚೆನ್ನಾಗಿ ಮಾತಾಡಿಸ್ತಿದ್ದಲ್ಲ. ಅಯ್ಯೋ ನಮ್ಮ ಚಿರುಗೆ ಒಳ್ಳೆ ಹೆಣ್ಣು ತರಬೇಕಪ್ಪ, ಸೂಪರಾಗಿರಬೇಕು. ಹೆಂಗಿರ್ಬೇಕಂದ್ರೆ ಹೀರೋಯಿನ್ನು ರಾಧಿಕಾ ಇದ್ದಂಗಿರಬೇಕು. ಹೀರೋಯಿನ್ನು ರಾಧಿಕಾ ಪಂಡಿತ್ ಇದ್ದಾರಲ್ಲ ಹಂಗಿರಬೇಕು, ಮತ್ತು ಹೀರೋಯಿನ್ನು ರಮ್ಯಾ ಇದ್ದಾರಲ್ಲ ಹಂಗಿರಬೇಕು ಅನ್ಕೊಂತಿದ್ದೆ ನಾನು. ಹಂಗೆ ಚೆನ್ನಾಗಿರೋ ಹುಡುಗಿಯರಾಗಬೇಕು ನಿನಗೆ, ಗೊತ್ತೇ ಸೂಪರಾಗಿರುತ್ತೆ ಜೋಡಿ. ಇವಳು ಯಾರನ್ನೋ ಒಬ್ರನ್ನ ಆದಂಗೆ ಆತ ಹೋಗತ್ತ. ಏನು ಚೆನ್ನಾಗಿಲ್ಲ. ನಾನು ಒಳ್ಳೆ ಹುಡುಗಿನ ಥರನಾ ಅನ್ಕೊಂಡಿದ್ನಪ್ಪ. ನೀನೇನು ಹೋಗಿ ಹೋಗಿ ಇಂಥ ಹುಡುಗಿನಾಗಿದೆಯಲ್ಲ ಚಿರು. ನಡಿ ಚಿರು, ಇಲ್ಲಿ ನಿಂತ್ಕೊಂಡ್ರೆ ಬರೀ ಹಿಂಗೆ ಹೇಳ್ತಾರೆ ಇವರು. ಅಯ್ಯೋ ಏನಾಗೈತೆ ನನಗೆ ಯಪ್ಪ. ನಮ್ಮೂರಿಗಿನ್ನ ಇಲ್ಲಿ ನಿಮ್ಮೂರಲ್ಲಿ ಜರಿಯೋದು ಜಾಸ್ತಿ ಅಪ್ಪ. ನಮ್ಮೂರಲ್ಲಿ ನಾನು ಹೆಂಗೂ ಸುಮ್ಮನೆ ಆಗ್ತಾರೆ, ಯಾರು ಅಷ್ಟೊಂದು ಜರಿಯಕ್ಕೆ ಹೋಗಲ್ಲ. ನಮ್ಮೂರಾಗ ಏನೋ ಒಂದು ಸುಮ್ಮನೆ ಏನೋ ಒಂದು ಅಂತಾರೆ, ಸುಮ್ಮನೆ ಆಗ್ತಾರೆ. ಅಯ್ಯಪ್ಪ ನಮ್ಮೂರಿಗಿನ್ನ ಜಾಸ್ತಿ ಇಲ್ಲಿ ಕಣ್ಣಕ್ಕೆ ಬೆಳ್ಳಿತ್ತಂಗಂತಾರಲ್ಲ ಇಲ್ಲಿ. ಅಯ್ಯೋ ಹಂಗೆಲ್ಲ ಮಾತಾಡಬೇಡಿ ಆಂಟಿ ನೀವು. ಅಯ್ಯೋ ಇರೋದು ಹೇಳಿದ್ವಮ್ಮ ನಾವು, ಇರೋದು ಹೇಳಿದ್ವಿ, ಇಲ್ಲದ್ದೇನು ಹೇಳಿಲ್ವಲ್ಲ. ಚಿರು ಚೆನ್ನಾಗಿದ್ದಾನೆ, ಜೋಡಿ ಚೆನ್ನಾಗೇ ಇಲ್ಲ ಇಬ್ರಿಗೂ ಅಂತ ಹೇಳಿದ್ವಿ. ಬಿಡತ್ಲಾಗೆ ಏನು ಮಾಡೋಕ್ಕಾಗುತ್ತೆ, ಆಗಿದ್ದೀನಿ. ಚಿರುಮಮ್ಮ ಏನು ಮಾಮ ಚಿರುಮಮ್ಮ, ನಾನು ನಿನ್ನ ಎಷ್ಟು ಇಷ್ಟಪಟ್ಟಿದ್ದೆ ಹೇಳು. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಕಣ್ ಚಿರುಮಮ್ಮ ಅಂತಿದ್ದೆ. ನೀನಾದರೆ ನನ್ನ ಇಷ್ಟಪಡಲಿಲ್ಲಲ್ಲ ಚಿರುಮಮ್ಮ, ಮರ್ತೇ ಬಿಟ್ಟ ನನ್ನ ಚಿರುಮಮ್ಮ ಮರ್ತ ಚಿರುಮಮ್ಮ ನನ್ನ. ಅಚ್ಚು ಹಂಗೆಲ್ಲ ಮಾತಾಡಬೇಡ ನೀನು. ನನ್ನ ಕಾಲೇ ಮದುವೆ ಆಗೈತೆ. ಯಾಕೆ ನೀನು ಬಂದು ಇವಾಗ ನನ್ನ ಹೆಂಡತಿ ಎದುರುಗಡೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತೀಯಾ? ಚಿರುಮಮ್ಮ ನಿನ್ನ ಹೆಂಡತಿ ಇದ್ರೂ ಹೇಳ್ತೀನಿ, ನಿನ್ನ ಹೆಂಡತಿ ಇಲ್ಲ ಅಂದರೂ ಹೇಳ್ತೀನಿ. ನೀನಂದರೆ ನನಗೆ ಇಷ್ಟ ಚಿರುಮಮ್ಮ, ನೀನಂದರೆ ನನಗೆ ತುಂಬ ಇಷ್ಟ ಚಿರುಮಮ್ಮ.
ಅಯ್ಯೋ ಚಿರು, ಇದೇನಿದು? ಇವಳು ಹಿಂಗೆ ಮಾತಾಡ್ತಾ ಇದ್ದಾಳೆ ನನ್ನ ಎದುರುಗಡೆನೆ. ನನ್ನ ಗಂಡನ್ನೇನೆ ನೀನು ಚೆನ್ನಾಗಿದೀಯಾ ಅಂತ ಹೇಳ್ತಾ ಇದೆಯಲ್ಲೇ, ಯಾಕೆ ಏನಾಗೈತೆ? ಹೋಗಿ ಸುಮ್ಮನ. ಏ ನೀನು ಏನಾದರೂ ಹೇಳು, ನಾನು ನಮ್ಮ ಚಿರುಮಮ್ಮನ ತುಂಬ ಇಷ್ಟಪಡ್ತೀನಿ ಗೊತ್ತಾ. ನಮ್ಮ ಚಿರುಮಮ್ಮ ಅಂದರೆ ನನಗೆ ತುಂಬ ಇಷ್ಟ. ಇವಳೊಂದು ಸ್ವಲ್ಪ ಹಂಗೇನೆ ದೀಕ್ಷಾ, ನನ್ನ ಈ ಊರಲ್ಲಿ ಎಷ್ಟು ಜನ ಹುಡುಗಿಯರು ಇಷ್ಟಪಟ್ಟಿದ್ರು. ಆದರೆ ನಾನು ಯಾರ ಬಗ್ಗೆನೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ, ಯಾರ ಬಗ್ಗೆನೂ ಅಷ್ಟೊಂದು ಯೋಚನೆ ಮಾಡ್ತಾ ಇರಲಿಲ್ಲ. ಏನೋ ತಲೆ ಕೆಡಿಸ್ಕೊಂಡು ಇವಳು ಹಂಗೆ ಹೊಚ್ಚು ಅಂತ ಇವಳ ಹೆಸರು. ಯಾವಾಗಲೂ ಚಿರುಮಮ್ಮ ನೀನಂದರೆ ಇಷ್ಟ, ನೀನು ಎಷ್ಟು ಚೆನ್ನಾಗಿದೆಯಾ ಅಂತ ಹೇಳಿ ಯಾವಾಗಲೂ ಬಂದು ಮಾತಾಡ್ಸೋಳು. ಅದಕ್ಕೆ ಮತ್ತೆ ನಾನು ಈ ಊರಿಗೆ ಬರೋದಿಲ್ಲ ಅಂತ ಹೇಳಿದ್ದು. ಈ ಊರಿಗೆ ಬಂದ್ರೂ ಇದೊಂದು ಕಾಟ. ಇಲ್ಲಿ ಎಂತೆಂಥ ಹುಡುಗಿಯವ್ರು ನನ್ನ ಇಷ್ಟಪಟ್ಟಿದ್ರು. ಆದರೆ ನಾನು ಯಾರಿಗೂ ತಲೆ ಕೆಡಿಸ್ಕೊಂಡಿರಲಿಲ್ಲ ನೋಡಿ. ನಿನ್ನೆ ಇಷ್ಟಪಟ್ಟು ನನ್ನ ಮದುವೆ ಆಗಿದ್ದು. ಅದಕ್ಕೆ ನಾನು ಏನೋ ಯಾರೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ನಾನು. ಆದರೆ ನನಗೆ ಎಷ್ಟೊಂದು ಜನ ಪ್ರಪೋಸ್ ಮಾಡಿದರು, ಆದರೆ ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ ಅಷ್ಟೇ. ಹಂಗೆಲ್ಲ ಹೇಳ್ಬೇಡ, ಇನ್ಮೇಲೆ ಮದುವೆ ಆಗೈತೆ ಇವಂದು. ಹಂಗೆಲ್ಲ ಹೇಳಕ್ಕೆ ಹೋಗ್ಬೇಡ ನೀನು. ಯಾಕೆ? ನಾನು ಮದುವೆ ಆದರೆ ಹೇಳ್ತೀನಿ, ಮದುವೆ ಆಗಲಿಲ್ಲ ಅಂದರೆ ಹೇಳ್ತೀನಿ. ನಮ್ಮ ಚಿರುಮಾಮ ಮಕ್ಕಳಾದರೂ ಹೇಳ್ತೀನಿ, ಚಿರುಮಾಮ ನೀನಂದರೆ ನನಗೆ ತುಂಬ ಇಷ್ಟ ಅಂತ ನಾನು ಹೇಳ್ತೀನಿ. ನನಗೆ ಗೊತ್ತೈತೆ. ನಮ್ಮ ಚಿರುಮಾಮ ಅಂದರೆ ನನಗೆ ಇಷ್ಟ. ಬಾ ಚಿರು, ಸುಮ್ಮನೆ ಹೋಗೋಣ. ಯಪ್ಪ, ಎಂತೆಂಥ ಜನ ಇದ್ದಾರಪ್ಪ ಇಲ್ಲಿ. ಅಯ್ಯೋ, ಯಾರು ಒಳ್ಳೆಯವರೇ ಇಲ್ವಾ ಈ ಊರಲ್ಲಿ? ಚಿರುಮಾಮ, ಚಿರುಮಾಮ, ಬಾಯ್ ಚಿರುಮಾಮ. ಭಾರತಿಯಮ್ಮ, ಚೆನ್ನಾಗಿ ಹೇಳ್ದೆ. ಚೆನ್ನಾಗಿ ಹೇಳ್ದೆ ಬಿಡು. ಮತ್ತೆ ಸರಿಯಾಗಿ ಹೇಳ್ದೆ ಬಿಡು. ನಿನಗೆ ಹುಡುಗಿ ಸಾಟಿನೇ ಅಲ್ಲ ಅಂತ ಹೇಳಿದೆ. ಅವಳು ಯಪ್ಪ ನಮ್ಮೂರಲ್ಲಿ ಎಂಥ ಜನ ಇದ್ದಾರಪ್ಪ ಅನ್ಕೋಬೇಕು ಅವಳು. ಭಾರತಿಯಮ್ಮ, ಏನು ಅನ್ಕೊಂಬಕ್ಕೆ ಹೋಗ್ಬೇಡ್ರಿ. ನಾನು ಏನೋ ಅವಳು ಹೋಗ್ಲಿ, ಅವ್ನು ಚಿರು ಪಾಪ ಅವ್ರ ಅತ್ತೆ ಮಾಮನ ನೋಡ್ಕೋಬೇಕು. ಅವ್ರ ಅತ್ತೆ ಮಾಮ ತುಂಬ ಒಳ್ಳೆಯವರು ಅಂಬೋದಕ್ಕೋಸ್ಕರ ಹಿಂಗೆ ಮಾಡ್ತಾ ಇದ್ದಾನೆ ಅಷ್ಟೇ. ಎಲ್ಲನ ಊರೂರಾಗಿರೋ ಅಧಿಕಾರ ಇಲ್ಲ, ಅವ್ರ ಮನೆಗೆ ಅವ್ರು ಇರ್ತಾರೆ ಅಂತ ಹೇಳಿ ಮಾತಾಡ್ತಾರೆ. ಆದರೆ ಅವನು ಅವ್ರ ಅತ್ತೆ ಮಾಮಗೋಸ್ಕರ ನನ್ನ ಹತ್ರ ಕೇಳ್ಕೊಂಡಿದ್ದಕ್ಕೆ ಹಿಂಗೆ ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರು ಒಳ್ಳೆಯವರು ಅನ್ನೋದಕ್ಕೋಸ್ಕರ. ಮತ್ತು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಇವಾಗ ಅಲ್ಲಿ ನೋಡ್ಕೊಂತೀವಿ. ಇರಪ್ಪ ಅಂತ ಹೇಳಿ ಮನೆ ಹಳಿನಾಗ ಇಟ್ಕೊಂಡಿದ್ರು ಅಂತ ಹೇಳಿ ಇವ್ನಿಗೊಂದು ಬೆಲೆ ಗೌರವ ಕೊಟ್ಟಿದ್ದಾರೆ ಅಂದರೆ ಅದನ್ನ ಉಳಿಸ್ಕೊಂಡು ಹೋಗಬೇಕು. ಅಲ್ಲಿ ಇವ್ರು ದೊಡ್ಡಮ್ಮ ಬೇರೆ ಅವನಿರೋದಕ್ಕೆ ತುಂಬ ವಿರೋಧ ಮಾಡಾಳಂತೆ. ಅದಕ್ಕೆ ವಿಷಯ ಗೊತ್ತಾದರೆ ಇವಾಗ ಸುಮ್ಮನೆ ಸದ್ರ ಆಗ್ತೀವಿ. ಇಲ್ಲೂ ಹಂಗೆ ಎಲ್ಲರೂ ನಮ್ಮ ಫ್ರೆಂಡ್ ಹತ್ರ ಎಲ್ಲ ಹಂಗೆ ಹೇಳಿದ್ದೆ, ನಾನು ಹೇಳ್ಕೊಂಡಿದ್ದೆ. ನನ್ನ ಮನೆ ಹಳಿನಾಗ ಅಲ್ಲೇ ಇರ್ತೀನಿ, ನಮ್ಮ ಅತ್ತೆ ಮಾಮನ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದ್ದೆ ನನ್ನ ಫ್ರೆಂಡ್ಗಳ ಹತ್ರನ. ಇವಾಗ ಬಂದು ಇಲ್ಲಿದ್ರೆ ಎಲ್ಲ ಹಿಂಗೆ ಮಾತಾಡ್ತಾರೆ. ನೋಡು, 2 ದಿವಸಕ್ಕೆ ಅದೇ ಬಂದ, ಏನು ಮಾಡಿದ್ನೋ ಏನೋ ಅಂತ ಹೇಳಿ ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ. ಅದಕ್ಕೆ ಇಲ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಅಲ್ಲೇ ಇರಬೇಕು ಅಂತ ಅವನಿಗೆ ಆಸೆ. ಅದಕ್ಕೋಸ್ಕರ ಅವ್ನು ಹಿಂಗೆ ಮಾಡ್ತಾ ಇದ್ದಾನೆ ಅಷ್ಟೇ. ಎಲ್ಲ ಯಾರ್ಯಾರೋ ಜನ ಬೈಕೊಳ್ತಾರಂತೆ. ಅಯ್ಯೋ, ಅವ್ರ ಮನೆಗೆ ಅವ್ರು ಇರ್ತಾರೆ, ಅಲ್ಲಿರ್ತಾರೆ, ಏನು ಕಷ್ಟ, ಹಂಗೆ ಹಿಂಗೆ, ಇದೆಂಥದ್ದು ಹಂಗೆ ಹಿಂಗೆ ಅಂತಾರೆ. ಆದರೆ ಅವನು ಅವರಪ್ಪ ಅಮ್ಮನ ಶಾಂತಮ್ಮ ರಮೇಶಪ್ಪನ ಮುಖ ನೋಡ್ರಿ ಅಷ್ಟೇ. ಅವನು ಅದಕ್ಕೋಸ್ಕರ ಹಿಂಗೆ ಮಾಡ್ತಾ ಇರೋದು ಅಷ್ಟೇ. ಮತ್ತು ಅವ್ರು ಒಳ್ಳೆಯವರು ಅಂತಂದರೆ ಹಂಗೆ ಮಾಡ್ಬೇಕಣಕ್ಕ. ಬಿಡು, ಇನ್ನೊಬ್ರು ಯಾರಿದ್ದಾರಲ್ಲ ಮುಂದೆ? ಗೀತಾಂಜಲಿ ಇದ್ದಾಳೆ, ನೋಡೋಣ ನಡಿ, ಬಾ ನೋಡೋಣ. ಅವಳೇನು ಹೇಳ್ತಾಳೆ ನೋಡೋಣ, ಅವರಿಬ್ರು ನೋಡಿ. ಎಂತೆಂಥ ಜನ ಇದ್ದಾರಪ್ಪ ಹೋಗತ್ಲಾಗೆ. ಅಯ್ಯೋ, ನಾನು ಇಂಥ ಜನಗಳನ್ನೆಲ್ಲೂ ನೋಡಿರಲಿಲ್ಲಪ್ಪ. ಮತ್ತೆ ಅದಕ್ಕೆ ಮತ್ತೆ ನಿಮ್ಮೂರು ಯಾಕೆ ಇಷ್ಟ ಆಗೋದು ನನಗೆ ಅಂದರೆ ಇದಕ್ಕೆ. ಮತ್ತೆ ಹ್ಞೂನಪ್ಪ, ನನಗಂತೂ 2 ದಿವಸಕ್ಕೆ ಸಾಕಾಗೋಯ್ತು. ಅದಕ್ಕೆ ನೀನು ಆ ಊರಿಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದೆ ಅಲ್ವೇ? ಈ ಊರಿಗೆ ಬರೋದು ಬೇಡ ಅಂತ ನೀನು ಅದಕ್ಕೆ ಹೇಳ್ತಾ ಇದ್ದೆ. ನನಗಾದರೆ ಗೊತ್ತಾಗಲಿಲ್ಲ, ನನಗೆ 2 ದಿವಸಕ್ಕೆ ಸಾಕಾದಂಗಾಯ್ತು. ಅಯ್ಯೋ ಚಿರು, ಎಲ್ಲೋಗಿದ್ದೆ? ಅಯ್ಯೋ ಚಿರು, ನಾನು ನಿನ್ನೆ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಎಲ್ಲೋಗಿದ್ದೆ ಚಿರು ನೀನು? ಇವಳು ಯಾರೋ ಒಬ್ಳು ಬಂದಲ್ಲಪ್ಪ. ಯಾರು ಚಿರು ಇವರು? ಮೋನಿಕಾ ಅಂತ, ನನ್ನ ಕ್ಲಾಸ್ಮೇಟ್ ಇವಳು. ನಾನು ಚಿರುನ ತುಂಬ ಇಷ್ಟಪಟ್ಟಿದ್ದೆ. ಚಿರುನಂತೂ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ. ಅಯ್ಯೋ ಚಿರು, ನನಗಂತೂ ಎಷ್ಟೊಂದು ಗಂಡುಗಳು ಬಂದಿದ್ವು ಗೊತ್ತಾ? ನಿನ್ನಂತವನ್ನೇ ಮದುವೆ ಆಗಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಇವಳು ಯಾರು? ಮೋನಿಕಾ, ನನಗೆ ಮದುವೆ ಆಗೈತೆ. ಇವಳು ನನ್ನ ಹೆಂಡ್ತಿ ಮುಂದೆ ಹಿಂಗೆಲ್ಲ ಮಾತಾಡಬೇಡ ಕಣೆ. ನಾನು ಅವತ್ತೇ ಹೇಳಿಲ್ವ ನನಗೆ ಇಷ್ಟ ಇಲ್ಲಮ್ಮ, ಮಾಡಬೇಡ ಅಂತ ಹೇಳಿ. ಎಷ್ಟು ಇವಳು ಹಂಗೆ ದೀಕ್ಷಾ, ನಾನು ಲವ್ ಮಾಡು ಅಂತ ಹಿಂದೆ ಬಿದ್ದಿದ್ಲು ನೋಡಿ. ಈಗ ಬಂದಾಗ ಇಂಥವ್ರದ್ದೆಲ್ಲ ಕಾಟ ಅಂತ ಹೇಳಿ ಅದಕ್ಕೆ ನಾನು ಈ ಊರಿಗೆ ಬರೋದೇ ಬೇಡ ಅಂತ ಹೇಳಿದ್ದೆ. ನೋಡು, ಅವ್ರೇನು ಹೆಂಡ್ತಿ ಇದ್ದಾಳೆ ಅನ್ನೋದೊಂದು ಸ್ವಲ್ಪನೂ ಭಯ ಇಲ್ಲ, ಏನಿಲ್ಲ, ಹೆಂಗೆ ಬೇಕೋ ಹಂಗೆ ಮಾತಾಡ್ತಾರೆ. ಹೂನಪ್ಪ, ನೋಡಿ ಹೆಂಗೆ ಮಾತಾಡ್ತಾರೆ. ಅಕ್ಕ, ಹಂಗೆಲ್ಲ ಮಾತಾಡಬೇಡ್ರಿ, ಇವರು ನನ್ನ ಗಂಡ. ಅಯ್ಯಯ್ಯೋ, ಚೀ ಇವಳು ನಿನ್ನ ಹೆಂಡ್ತಿನ? ಅಯ್ಯೋ, ಏನೇನು ಸ್ವಲ್ಪನೂ ಚೆನ್ನಾಗಿಲ್ಲ ನಿಜವಾಗ್ಲೂ ಅಪ್ಪ. ನಾನು ಎಷ್ಟು ಚೆನ್ನಾಗಿದ್ದೀನಿ ಚಿರು, ನನ್ನ ಮದುವೆ ಆಗಲಿಲ್ವಲ್ಲ ನೀನು? ಹೋಗು. ನಾನೇ ತುಂಬ ಇಷ್ಟಪಟ್ಟಿದ್ದೆ. ಅಯ್ಯೋ, ಮೂಗು ನೋಡು ಕಡುಬಾಗೈತೆ. ಅಯ್ಯೋ, ಮೂಗು ನೋಡು ಒಳಕ್ಕೆ ಹೋಗೈತೆ. ಕಣ್ಣು ನೋಡು ಕವಳೆ ಹಣ್ಣಾಗ್ಯಾವೆ. ತುಟಿ ನೋಡು ಹಂಗೆ 7 ದಪ್ಪ ಇದ್ದಾವೆ. ಏನೇನು ಚೆನ್ನಾಗಿಲ್ಲ. ಬಾರಪ್ಪ ಸ್ವಾಮಿ, ಬಾ. ಅಯ್ಯಪ್ಪ, ಇವೇನು ಹಿಂಗೆ ನಡ್ಕೊಂಡು ಹೋದ್ರು ಬಿಡಲ್ವಲ್ಲ. ಸುಮ್ಮನೆ ಬೈಕಾಗಿ ಹೋಗಿದ್ರೆ ವಾಸಿ ಆಗಿತ್ತು.
ಬೈಕ್ ಎಲ್ಲೈತಮ್ಮ, ಎಲ್ಲೈತೆ ಬೈಕ್ ತಗೊಂಡಿಲ್ಲ ನಾನು. ನಮ್ಮ ದೊಡ್ಡ ಮರದೈತೆ, ಅವ್ರೆಲ್ಲಿ ಕೊಡ್ತಾರೆ? ನೋಡಿದ್ರಲ್ಲ ವೀಕ್ಷಕರೇ, ಚಿರುಗೆ ಹುಡುಗಿಯರೆಲ್ಲನ ಎಷ್ಟು ಇದು ಮಾಡ್ತಾ ಇದ್ದಾರೆ ಅಲ್ಲ. ನೋಡವ್ರು ಏನು ಇದ್ದಾರೆ ಅನ್ನೋದೊಂದು ಸ್ವಲ್ಪನೂ ಇವ್ ಭಯನೇ ಇಲ್ಲ, ಹಂಗೆ ಮಾತಾಡ್ತಾವೆ. ಇದಕ್ಕೋಸ್ಕರನೇ ಅವ್ನ ಪಾಪ ನೋಡಿ ಎಷ್ಟು ಜನ ಹುಡುಗಿಯರು ಹಿಂಗೆ ಬಿದ್ದಿದ್ರು ಅವ್ನು ನನ್ನೇ ಇಷ್ಟಪಟ್ಟು ಮದುವೆ ಆಗಿದ್ದಾನೆ ಅಂದರೆ ಆ ಚಿರು ಎಷ್ಟು ಒಳ್ಳೆ ಹುಡುಗ. ಅದಕ್ಕೆ ಮತ್ತೆ ಇವ್ರಿಗೆ ಬರೋದು ಬೇಡ ಅಂತ ಹೇಳ್ತಾ ಇದ್ದ. ಅಯ್ಯೋ ಶಿವನೇ, ಮತ್ತು ಆಮೇಲೆ ಎಲ್ಲ ತಲೆ ಕೆಡಿಸ್ಬಿಟ್ಟ. ಹುಡುಗಿಯರು ಏನೋ ನನ್ನ ಗಂಡುಗೆ ಮತ್ತು ಹಂಗೆ ಹಿಂಗೆ ಅಂತ ತಲೆ ಕೆಡಿಸ್ಬಿಟ್ರೆ ಯಾಕೆ ಬೇಕಪ್ಪ. ಅಯ್ಯೋ ಇವ್ರಿಗೆ ಯಾಕನ ಬಂದಪ್ಪ ಅಂತ ಅನ್ನಿಸ್ತಾ ಐತೆ. ಏನು ಮಾಡೋದು, ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.